ಇಲ್ಲಿ ನಡೆದಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ನಡೆದಿರೋ ಈ ಬಿಯಾಂಡ್ ರಿಯಲ್ ಅಂಡ್ ಅಬ್ಸ್ಟ್ರಾಕ್ಟ್ ಶೋ, ಈ ಪ್ರದರ್ಶನದ ಕ್ಯೂರೇಟರ್. ಬಿಯಾಂಡ್ ರಿಯಲ್ ಅಂದ್ರೆ ಇದು ಒಂದು ವಾಸ್ತವಿಕತೆಯನ್ನು ಮೀರಿ ಒಬ್ಬ ಕಲಾವಿದ ಯೋಚಿಸ್ತಾನೆ, ಮತ್ತೆ ಅದನ್ನ ಜನರಿಗೆ ಅವನ ವಾಸ್ತವಿಕತೆಯ ಬಗ್ಗೆ ಅದನ್ನ ಹೇಳ್ಕೊಡ್ತಾನೆ ಅನ್ನೋದೊಂದು ಅದರದ ಒಂದು ವಿಚಾರ ಇದು. ಇದರಲ್ಲಿ ನಾವು ಬೆಂಗಳೂರಿನ ಸುಮಾರು 12 ಕಲಾವಿದರ ಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಿದ್ದೇವೆ. ಪ್ರತಿಯೊಂದು ಪ್ರತಿಯೊಂದು ಚಿತ್ರ ಅಮೂರ್ತ ಕಲೆಯಲ್ಲಿ ಮೂಡಿ ಬಂದಿದೆ. ಅಮೂರ್ತ ಕಲೆ ಅಂದ್ರೇನೆ ಅಬ್ಸ್ಟ್ರಾಕ್ಟ್. ಇದರಲ್ಲಿ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ನೋಡ್ಬೇಕಂದ್ರೆ ಜನರಲ್ಲಿ ಸ್ವಲ್ಪ ಒಂದು ತಪ್ಪು ಕಲ್ಪನೆಗಳು ತುಂಬಾ ಬಂದಿದೆ. ಯಾಕಂದ್ರೆ ಅಬ್ಸ್ಟ್ರಾಕ್ಟ್ ಅಂದ ತಕ್ಷಣ ಜನರಲ್ಲಿ ಒಂದು ಕ್ವಶನ್ ಬರುತ್ತೆ, ಏನಂದ್ರೆ ಇದನ್ನ ಯಾಕೆ ಮಾಡಬೇಕು, ಈ ತರ ಒಂಥರ ವಿಚಿತ್ರವಾಗಿ ಪೇಂಟ್ ಮಾಡ್ತಾರೆ, ಲೈನ್ಗಳನ್ನ ಹಾಕ್ತಾರೆ ಅಂದ್ರೆ ಜನರಲ್ಲಿ ಒಂದು ಭಾವನೆ ಮೂಡಿ ಬರುತ್ತೆ. ಆದ್ರೆ ಇದು ಆತರ ಅಲ್ಲ. ಅದನ್ನ ಜನರಿಗೆ ಅರಿವನ್ನ ಮೂಡಿಸೋದಕ್ಕೋಸ್ಕರ ನಾವು ಈ ಪ್ರದರ್ಶನವನ್ನು ಮಾಡಿದ್ದೇವೆ ಇಲ್ಲಿ. ಸೊ ಅದರಲ್ಲಿ ಅಮೂರ್ತ ಕಲೆಯಲ್ಲಿ ಏನಿರುತ್ತೆ ಅಂದ್ರೆ ಒಂದು ಆಕ್ಚುಲಿ ಪೇಂಟಿಂಗ್ ನಲ್ಲಿ ಚಿತ್ರಗಳ ಬದಲಿಗೆ ಚಿತ್ರಗಳ ಭಾವನೆಗಳನ್ನ ಮಾತ್ರ ಮೂಡಿಸೋದೊಂದು ಶಕ್ತಿ ಇರುತ್ತೆ. ಕೆಲವೊಂದು ಬಣ್ಣಗಳಾಗ್ಲಿ, ಕೆಲವೊಂದು ರೇಖೆಗಳು, ಕೆಲವೊಂದು ಶೇಪ್ಸ್ ಅಂತೀವಿ, ಆಕೃತಿಗಳು. ಸೊ ಇವುಗಳಿಂದ ಮನುಷ್ಯನ ಮನಸ್ಸಿನ ಮೇಲೆ ಏನ್ ಭಾವನೆ ಬೀರುತ್ತೋ ಅದೇ ಅದರ ಅರ್ಥ. ಒಂದು ಪೇಂಟಿಂಗಿಗೆ ಒಂದೇ ಒಂದು ಅರ್ಥ ಇರುತ್ತೆ ಅಂತ ಇದರಲ್ಲಿ ಹೇಳಕ್ಕಾಗಲ್ಲ. ಒಂದು ಪೇಂಟಿಂಗಿಗೆ ಬಹುಶಃ ಹಲವಾರು ಅರ್ಥಗಳಲ್ಲಿ ಇದರಲ್ಲಿ ಇರ್ಬೋದು. ಪ್ರತಿಯೊಬ್ಬ ನೋಡುವವನು ಅಂದ್ರೆ ವ್ಯೂವರು ಅದನ್ನ ಯಾವ ರೀತಿ ನೋಡ್ತಾನೆ, ಅದನ್ನ ಯಾವ ರೀತಿ ಅವನು ಭಾವಿಸ್ಕೋತಾನೆ, ಅದೇ ಅದರ ಅರ್ಥ ಇರುತ್ತೆ. ಸೊ ಇಲ್ಲೇ ಇರೋ ಚಿತ್ರಗಳಲ್ಲಿ ಇದರಲ್ಲಿ ಮನುಷ್ಯನ ಮನಸ್ಸಿನ ಮೇಲೆ ಚಿತ್ರಗಳಿದ್ದಾವೆ, ನಿಸರ್ಗದ ಮೇಲೆ ಇದ್ದಾವೆ, ಅಥವಾ ಮನುಷ್ಯನ ಕೆಲವೊಂದು ಭಾವನೆಗಳು, ಅವನ ಕೆಲವೊಂದು ಅಂತೀವಿ ಅದಕ್ಕೆ ಮನಸ್ಸಲ್ಲಿರೋ ಕೆಲವು ಸೂಕ್ತ ಭಾವನೆಗಳನ್ನ ಹೊರಗಡೆ ಯಾವ ತರ ಬರುತ್ತೆ ಅಂತ ತೋರಿಸಿದ ಪ್ರಯತ್ನ ಮಾಡಿದ್ದಾರೆ. ಕೆಲವೊಂದ್ ಕಡೆ ಹ್ಯೂಮನ್ ರಿಲೇಷನ್ಸ್ ಅಂತೀವಿ, ಮಾನವನ ಸಂಬಂಧಗಳ ಬಗ್ಗೆ ಕೆಲವೊಂದು ವಿಷಯಗಳ ಮೇಲೆ ಇದರಲ್ಲಿ ಪೇಂಟಿಂಗ್ಗಳಿದಾವೆ. ಈ ತರ ಹಲವಾರು ವಿಷಯಗಳನ್ನ ತಗೊಂಡು ಇಲ್ಲಿ ಕಲಾವಿದರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಅವುಗಳನ್ನ ಇಲ್ಲೇ ತೋರಿಸೋದೊಂದು ನಮ್ಮ ಉದ್ದೇಶ ಆಗಿತ್ತು, ಜನರಿಗೆ ಅದನ್ನ ಅರಿವು ಮೂಡಿಸೋದಕ್ಕೆ. ಸೊ ಅದರಿಂದ ಜನ ಬರ್ತಾ ಇದಾರೆ, ನೋಡ್ತಾ ಇದಾರೆ. ಕೆಲವೊಂದ್ ಜನಕ್ಕೆ ಅದು ಈಗ ಅರ್ಥ ಆಗ್ತಾ ಇದೆ. ಅದನ್ನ ನಾವು ತಿಳಿಸಿ ಹೇಳ್ತಾ ಇದೀವಿ ಬಂದವ್ರಿಗೆಲ್ಲ, ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು ಅಂತ. ಸೊ ನಮ್ದು ಉದ್ದೇಶ ಒಂಥರ ಪೂರ್ತಿ ಆಗುವಂಗ್ ಕಾಣ್ತಾ ಇದೆ ಇದು ನೋಡಿದ್ರೆ. ಯಾಕಂದ್ರೆ ತುಂಬಾ ಜನ ಬರೋರ್ಗೆಲ್ಲ ಅರ್ಥ ಆಗ್ತಾ ಇದೆ ಈಗ ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು ಅಂತ. ಚಿತ್ರ ಇವರು ಬರ್ಡ್ ನೆಸ್ಟ್ ಸೀರೀಸ್ ಅಂದ್ರೆ ಹಕ್ಕಿ ಗೂಡಿನ ಬಗ್ಗೆ ಒಂದು ಚಿತ್ರಗಳನ್ನ ಸೀರೀಸ್ ಮಾಡಿದ್ದಾರೆ. ಅದರಲ್ಲಿ ಅವರು ಹಕ್ಕಿ ಗೂಡುಗಳನ್ನ ಮನುಷ್ಯನ ಮನೆಗಳ ಜೊತೆ ಹೋಲಿಸ್ತಾ ಒಂದು ಚಿತ್ರಗಳನ್ನ ಬಿಡಿಸ್ತಾರೆ. ಇದು ನಾನ್ ಮಾಡಿದ ಚಿತ್ರ. ಇದಕ್ಕೆ ಟೈಟಲ್ ಇಲ್ಲ, ಅನ್ಟೈಟಲ್ಡ್ ಅಂತ. ಇದು ಸಮಯದ ಸೆಳೆತ ಅಂತ ಆತರ ಭಾವನೆಗಳನ್ನ ಇಟ್ಕೊಂಡು ಮಾಡಿರೋದು ನಾನು ಚಿತ್ರ. ಇದು ಸಮಯ ಯಾವ ತರ ತಿರುಗ್ತಾ ಇರುತ್ತೆ, ಇನ್ಫಿನಿಟಿ ಅಂದ್ರೆ ಅದಕ್ಕೆ ಒಂದು ಲಿಮಿಟ್ ಇರಲ್ಲ, ಅದನ್ನ ಅದೇ ಮತ್ತೆ ಕಂಟಿನ್ಯೂ ಆಗ್ತಾ ಇರೋದನ್ನ ಭಾವನೆಯಲ್ಲಿ ತೋರ್ಸಕ್ ಪ್ರಯತ್ನ ಮಾಡಿದೀನಿ ನಾನು ಅಷ್ಟೇ. ಇದು ಎಪಿಕ್ ಸ್ಟಾರ್ ಬಸ್ಟ್ ಅಂತ. ಇದು ಸಂಧ್ಯಾ ಜಯಪ್ರಕಾಶ್ ಅನ್ನೋರು ಮಾಡಿದ ಚಿತ್ರ. ಇದರಲ್ಲಿ ಅವ್ರು ತೋರಿಸಿದ್ದಾರೆ ಆಕ್ಚುಲಿ ಸ್ಟಾರ್ ಬಸ್ಟ್ ಅಂತ ಅಂದ್ರೆ ನಕ್ಷತ್ರಗಳು ಒಂಥರ ಬಸ್ಟ್ ಆದಾಗ ಯಾವ ತರ ಆಗ್ತಾ ಇದೆ. ಬಟ್ ಅದನ್ನ ಅವರು ಮನುಷ್ಯನ ಮನಸ್ಸಿಗೆ ಹೋಲಿಸ್ಕೊಂಡು ಒಂದೊಂಥರ ನಮ್ಗೆ ತೀರಾ ಉನ್ಮಾದಗಳು ಅಥವಾ ಉದ್ವೇಗಗಳು ಆದಾಗ ಹೇಗಿರುತ್ತೆ ಅಂತ ತೋರ್ಸೋಕ್ ಪ್ರಯತ್ನ ಮಾಡಿದ್ದಾರೆ. ಇದು ಬೇರೆ ಬೇರೆ ತರ ಅಂದ್ರೆ ಪತಂಗಗಳು ಯಾವ ತರ ಇರ್ತವೆ ಅದನ್ನು ಮತ್ತೆ ಮನುಷ್ಯನ ಮನಸ್ಸಿನ ಜೊತೆ ಅವರು ಕೈಟನ್ನು ಹೋಲಿಸ್ತಾರೆ, ಯಾವ ತರ ಅದು ಆಡ್ತಾ ಇರುತ್ತೆ ಅಂತ. ಇದು ಸಂಧ್ಯಾ ಜಯಪ್ರಕಾಶ್ ಅವ್ರ ಚಿತ್ರ. ಇದು ಶ್ಯಾಮಲಾ ರಮಾನಂದ್ ಅಂತ ಅವರು ತೋರಿಸಿದ್ದಾರೆ ಇಲ್ಲಿ. ಅನ್ನೋನ್ ಅಂದ್ರೆ ಏನೋ ಹುಡುಕ್ತಾ ಇದ್ದಾರೆ ಅವರು. ಸೊ ಇದು ನಾಯಿಕ್ ಅವ್ರ ಚಿತ್ರ. ಮನುಷ್ಯನ ಯುನಿಕ್ ಅಟ್ರಾಕ್ಷನ್ಸ್ ಅಂದ್ರೆ ಮನುಷ್ಯನ ಭಾವನೆಗಳು ಹೆಂಗೆ ಬೇರೆ ಬೇರೆ ಕಡೆ ಸೆಳೆತಕ್ಕೆ ಒಳಪಡ್ತವೆ ಅಂತ ಅದನ್ನ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಇದು ಮೊಳಕೆ ಅನ್ನೋದು ನಾಯಿಕ್ ಅವ್ರ ಚಿತ್ರ. ಮೊಳಕೆ ಬರ್ತಾ ಇದೆ, ಅದನ್ನ ಒಂಥರ ತೋರಿಸಿದ್ದಾರೆ. ಸೊ ಇದೆಲ್ಲ ನಾಯಿಕ್ ಅವ್ರ ಚಿತ್ರಗಳು. ಇದು ಮಹೇಶ್ ಪತ್ತಾರ್ ಅವ್ರ ಚಿತ್ರಗಳು. ರೀಕಂಡೈಟ್ ಅಂತ ಎಲ್ಲ ಇದನ್ನ ರೀಕಂಡೈಟ್ ಸೀರೀಸ್ ಅವ್ರದ್ದು ಅದು ಮಾಡಿದ್ದಾರೆ. ಮಹೇಶ್ ಪತ್ತಾರ್ ಒಳ್ಳೆ ಕಲಾವಿದ್ರು. ಇಲ್ಲೇ ಅವ್ರದ್ದೇ ಒಂದು ಆರ್ಟ್ ಕಾಲೇಜ್ ಇದೆ, ಅವ್ರು ಮಾಡಿರೋ ಚಿತ್ರಗಳು ಇವೆಲ್ಲ. ಹಾಗೆ ಇವು ಉಮೇಶ್ ಪ್ರಸಾದ್ ಅಂತ, ಇವರು ಹವ್ಯಾಸಿ ಕಲಾವಿದರು. ಸೊ ಇವರು ಬೇರೆ ಬೇರೆ ಮೀಡಿಯಂಗಳಲ್ಲಿ ತುಂಬಾ ಪ್ರಯೋಗಗಳನ್ನು ಮಾಡಿ ಕೆಲಸ ಮಾಡ್ತಾರೆ. ಇವೆಲ್ಲ ಅವ್ರ ಚಿತ್ರಗಳು. ಉಮೇಶ್ ಪ್ರಸಾದ್ ಅವ್ರ ಚಿತ್ರ. ಇಲ್ಲಿರೋ 4 ಚಿತ್ರಗಳು ಉಮೇಶ್ ಪ್ರಸಾದ್ ಅವ್ರದ್ದು. ನಾನು ದಿವ್ಯಾ ಅಂತ. ನಾನು ಸಂಜಯ್ ಚಪಲ್ಕರ್ ಸರ್ ಅವ್ರ ಸ್ಟೂಡೆಂಟ್ ನಾನು. ಸೊ ನಾನು ಇಲ್ಲಿ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್
ಪ್ರದರ್ಶನ ಮಾಡಿದ್ದೀನಿ. ಸೊ ಇದು ನನ್ನ ಭಾವನೆಗಳಿದು. ಅಂದ್ರೆ ನಾನು ನೇಚರ್ನ ಕನೆಕ್ಟ್ ಮಾಡಿದ್ದೀನಿ. ನೇಚರಲ್ಲಿ ಏನೇನು ಕಲರ್ಸ್ ಇದೆ, ಅಂದ್ರೆ ಮಾರ್ನಿಂಗ್ ಹೇಗಿರುತ್ತೆ, ಈವ್ನಿಂಗ್ ಹೇಗಿರುತ್ತೆ, ನೈಟ್ ಹೇಗಿರುತ್ತೆ ಅನ್ನೋದನ್ನ ನಾನು ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ. ನನ್ನ ಎಮೋಷನ್ಸ್ ಹೇಗೆ ಆ ಕಲರ್ಸ್ ಜೊತೆ ಕನೆಕ್ಟ್ ಆಗೋದನ್ನ ನಾನು ಇಲ್ಲಿ ತೋರಿಸಿದ್ದೆ. ನಾದಿಯಾ ಅಂತ ಒಬ್ಬ ಚಿಕ್ಕ ಹುಡುಗಿ, ಅವಳು ಒಂದು 17 ವರ್ಷದ ಹುಡುಗಿ, ಅವಳು ಮಾಡಿದ್ದ ಚಿತ್ರಗಳು ಇವೆಲ್ಲ 3. ಇದು ಸಂಧ್ಯಾ ಜಯಪ್ರಕಾಶ್ ಅವ್ರ ಚಿತ್ರ. ಇಲ್ಲಿ ಕಾಣುತ್ತಿರೋ ಚಿತ್ರಗಳು ಉಮೇಶ್ ಅವ್ರ ಚಿತ್ರಗಳು, ಉಮೇಶ್ ಪ್ರಸಾದ್ ಅವ್ರ ಚಿತ್ರಗಳು. ಇಲ್ಲಿ ಕಾಣುತ್ತಿರೋ ಚಿತ್ರಗಳು ರೇಖಾ ಚಿತ್ರಗಳು. ಇವು ನಿರ್ಮಲಾ ಅಂತ ಅವ್ರು ಮಾಡಿದ್ದಾರೆ ಇವನ್ನ. ಅವರೊಂದು ಯಾವಾಗ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಆ ಟೈಮಲ್ಲಿ ಅವ್ರಿಗೆ ಬರುವಂತ ಭಾವನೆಗಳನ್ನ ಅದನ್ನ ಇಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ ಅವರು, ರೇಖೆಗಳ ಮುಖಾಂತರ ಎಲ್ಲ. ಅಂತ ಕಲಾವಿದೆ ಅವ್ರು ಮಾಡಿರುವಂತ 4 ಒಂದು ಸೀರೀಸ್ ಅಲ್ಲಿರೋ ಚಿತ್ರಗಳು ಇವು. ವರ್ಷಾ ದೀಪಕ್ ಅಂತ ಅವ್ರ ಚಿತ್ರಗಳು, ಅವರು ಟೆಕ್ಸ್ಚರ್ಸ್ ಗಳನ್ನ ತಂದು ಈ ಚಿತ್ರಗಳನ್ನು ಮಾಡಿದ್ದಾರೆ. ಇದು ವರ್ಷಾ ದೀಪಕ್ ಅವ್ರ ಚಿತ್ರ. ಇದು LM ನಾಯಿಕ್ ಅವ್ರದ್ದು ಒಂಥರ. ಇದು ಯಾವ ಸ್ವಲ್ಪ ಏನೋ ಮೂಮೆಂಟ್ ತೋರಿಸಿದಾರೆ ಇದರಲ್ಲಿ ಅವರು ಈ ತರ. ಸೊ ಇದು ಉಮೇಶ್ ಪ್ರಸಾದ್ ಅವ್ರ ಚಿತ್ರ, ಟೆಕ್ಸ್ಚರ್ಸ್ ಮುಖಾಂತರ ಮಾಡಿರೋದು. ಇದು ವಿದು ಪಿಲ್ಲೆ ಅವ್ರದ್ದು. ಇದು ಉಮೇಶ್ ಪ್ರಸಾದ್ ಅವ್ರ ಚಿತ್ರ. ಇದು ಸಂಧ್ಯಾ ಜಯಪ್ರಕಾಶ್ ಅವ್ರದ್ದು, ಲೂನಾರ್ ಲ್ಯಾಂಡ್ಸ್ಕೇಪ್ಸ್ ಅಂತ. ಇದು ಉಮೇಶ್ ಪ್ರಸಾದ್ ಅವ್ರ ಚಿತ್ರ. ಇದು ವರ್ಷಾ ದೀಪಕ್ ಅವ್ರದ್ದು. ಇದು 4 ಚಿತ್ರಗಳು ವರ್ಷಾ ದೀಪಕ್ ಅವ್ರದ್ದು. 15ನೇ ತಾರೀಕು ಮೇನಂದು ಇದರದ್ದು ಉದ್ಘಾಟನೆ ಆಯ್ತು. ಉದ್ಘಾಟನೆಗೆ ನಮ್ಮ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಪಸಾ ಕುಮಾರ್ ಅವರು ಬಂದಿದ್ರು. ಜೊತೆಗೆ ಕಲಾವಿದರಾದ ಹರಿರಾಮ್ ಅವರು ಹಾಗೂ ಆರ್ಟ್ ಹೌಸ್ ನ ಕ್ಯೂರೇಟರ್ ಆದ ಶ್ರೀಮತಿ ಜಯಂತಿ ಶೇಗಾರ್ ಅವರು ಬಂದಿದ್ರು. ಈಗ ಈ ಪ್ರದರ್ಶನ 21ನೇ ತಾರೀಕುವರೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ನಲ್ಲಿ ನಡೆದಿದೆ, ಬೆಳಿಗ್ಗೆ 11ರಿಂದ 7:30ವರೆಗೆ. ಸೊ ಎಲ್ಲರೂ ಬಂದು ನೋಡಿ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಪ್ರದರ್ಶನ, ಚೆನ್ನಾಗಿ ಮೂಡಿ ಬಂದಿದೆ. ಇದರಿಂದ ಯಾರ ಕಲಾ ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲ, ಯಾಕಂದ್ರೆ ಬಂದು ಅಬ್ಸ್ಟ್ರಾಕ್ಟ್ ಅಂದ್ರೆ ಏನಿರುತ್ತೆ ಅಂತ ಅವ್ರಿಗೂ ಸ್ವಲ್ಪ ನಾಲೆಜ್ ಸಿಗುತ್ತೆ ಅಂತ ನಮ್ಮ ಭಾವನೆ. ದಯವಿಟ್ಟು ಎಲ್ಲರೂ ಬಂದು ಪ್ರದರ್ಶನವನ್ನು ನೋಡಿ. ಧನ್ಯವಾದ. ಸಂಜಯ್ ಚಾಪೋಲ್ಕರ್ ಅಂತ, ನಾನು ಇಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ನಲ್ಲಿ ಆರ್ಟ್ ಡೈರೆಕ್ಟರ್ ಅಂತ ಇದ್ದೀನಿ. ಹಾಗೆ ಈ ಪ್ರದರ್ಶನದ ಕ್ಯೂರೇಟರ್ ನಾನು. ಸೊ ನಾನು ಹಲವಾರು ಪ್ರದರ್ಶನಗಳನ್ನ ಇಲ್ಲಿ ಮಾಡ್ತಾನೆ ಇರ್ತೀನಿ. ಕೆಲವೊಂದು ಉದಯೋನ್ಮುಖ ಕಲಾವಿದರು ಮತ್ತೆ ಕೆಲವೊಂದು ನುರಿತ ಕಲಾವಿದರು ಕೂಡ ನಮ್ಮ ಪ್ರದರ್ಶನದಲ್ಲಿ ಇರ್ತಾರೆ.